ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೆ ಬಂದೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 104 ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ಚಂದು ಐಸ್ ಕ್ರೀಮ್ ತಿನ್ನೋದನ್ನು ನೋಡುತ್ತಾ, ಇವಳೇನು ಮರಿ ರಾಕ್ಷಸಿನ ಹೀಗೆ ಗಬಗಬ ಅಂತ ತಿಂತಿದ್ದಾಳೆ ಎಂದು ನೋಡಿ ಬಾಯಿ ಮುಚ್ಕೊಂಡು ನಗ್ತಿದ್ದ. ಹೀಗೆ ಇಬ್ಬರು ನಗುತ್ತಲೇ ಅಲ್ಲೇ ಸ್ವಲ್ಪ ದಿನ ಪ್ರಕೃತಿ ಸವಿನ ಸವಿದು ತಮ್ಮ ಪ್ರಯಾಣನ ಮೈಸೂರು ಕಡೆ ಬೆಳೆಸಿದ್ರು. ಅಲ್ಲಿ ಈ ಬಾರಿ ದೇವಕಿಯವರೇ ಸೊಸೆನ ಚೆನ್ನಾಗಿ ನೋಡ್ಕೊಳ್ತಾರೆ. ವಿಕಾಸ್ ಎಂದು ಬದಲಾಗದೆ ಮೊದಲಿಂದರ ಏನು ಬೇಕು ಕೇಳು ಅನ್ನೋನು. ಅದೆಷ್ಟೇ ಟೈಮ್ ಆಗಿದ್ರೂ ತಂದು ಕೊಡೋನು. ಹುಡುಗಿನ ಮೊದಲಿಗಿಂತ ಇನ್ನೂ ತುಂಬ ಪ್ರೀತಿ ಕಾಳಜಿಯಿಂದ ಹುಡುಗ ನೋಡ್ಕೊಳ್ಳೋನು ಮುಂದೆ. ಈ ಬಾರಿಯೂ ಕೂಡ ವಿಕಾಸ್ ತನ್ನವಳ ಸೀಮಂತನ ಭಿನ್ನವಾಗಿ ಸೆಲೆಬ್ರೇಟ್ ಮಾಡಲು ಪ್ಲ್ಯಾನ್ ಮಾಡಿದ್ದ. ಹಸಿರು ಚಪ್ಪರ ಹಾಕಿಸಿ ತಾವರೆ ಹೂವಂತ ಡೆಕೋರೇಟ್ ಮೇಲೆ ಮುದ್ದಾದ ಮಗ್ಗಿನ ಚೇರ್ ಮೇಲೆ ಚಂದನ ಕೂರಿಸುವಂತೆ ಮಾಡಿದ್ದ. ಅವನ ಪ್ಲ್ಯಾನ್ ಕೇಳಿ ಎಲ್ಲರೂ ಇವನು ಬೇರೆ ಬಿಸ್ನೆಸ್ ಮ್ಯಾನ್ ಆಗುವ ಬದಲು ಡೆಕೋರೇಷನ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಎಂದು ಕೇಳಿ ನಕ್ಕಿದ್ರು. ವಿಕಾಸ್ಗೆ ಈ ಐಡಿಯಾ ತುಂಬ ಚೆನ್ನಾಗಿದೆ ಅನಿಸಿತು. ಚಂದು ಕಡೆ ನೋಡಿ ತನ್ನ ಹುಡುಗಿ ಪರ್ಮಿಷನ್ ಕೊಟ್ಟರೆ ಅದನ್ನು ಮಾಡ್ತೀನಿ ಎಂದ ನಗುತ್ತಾ. ದೇವರಾಜ್ ಅವರು ನಕ್ಕು, ನಿನಗೇನು ಅನಿಸುತ್ತೋ ಹಾಗೆ ಮಾಡು ಎಂದರು. ವಿಕಾಸು ಮೊದಲ ಪ್ಲ್ಯಾನ್ನ ಚಂದು ಸೀಮಂತದ ಪಾರ್ಟಿನಲ್ಲೇ ಮಾಡಬೇಕು ಎಂದು ಡಿಸೈಡ್ ಮಾಡಿದ. ಅಂದು ಚಂದು ಸೀಮಂತ. ಅವನು ಪ್ಲ್ಯಾನ್ ಮಾಡಿದಂತೆ ಫ್ಲವರ್ನವರಿಗೆ ತಾನೇ ಕೂತು ನಿಂತು ತನ್ನ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿಸಿದ. ಸುತ್ತಲೂ ತಾವರೆ ಎಸಳಿನ ಎಲೆಗಳು, ಅದರ ಮಧ್ಯಭಾಗದಲ್ಲಿ ಹಿಂದೆ ಹೊರಗಲು ಮಗ್ಗಿನಂತೆ ಮಾಡಿಸಿ ಕಾಲು ಇಡುವ ಜಾಗದಲ್ಲಿ ಪುಟ್ಟ ಪುಟ್ಟ ಅರಿಶಿಣದ ಪೆಟಲ್ಸ್ ಇದನ್ನು ನೋಡಿದ್ರೆ ನಿಜಕ್ಕೂ ದೂರದಿಂದ ಅರಳಿದ ತಾವರೆ ಮೇಲೆ ಕೂತಿರುವಂತೆ ಕಾಣೋದು. ಅಷ್ಟು ಸೂಪರಾಗಿ ಕಾಣ್ತಿತ್ತು. ವಿಕಾಸ್ ಪ್ಲ್ಯಾನ್ ನೋಡಿ ಎಲ್ಲರೂ ಖುಷಿಪಟ್ಟರು. ಚಂದು ಕೂಡ ಅಂತೂ ನನ್ನ ಪತಿರಾಯ ನನಗಾಗಿ ವಿಭಿನ್ನವಾಗಿ ತಯಾರಿಸೋಕ್ಕೆ ಹೋಗಿ ಅದನ್ನೇ ಬಿಸ್ನೆಸ್ ಮಾಡಿಕೊಂಡ್ರು ಎಂದಳು ನಕ್ಕು. ಎಲ್ಲ ಫಂಕ್ಷನ್ ತಾನೇ ವಹಿಸ್ಕೊಂಡು ತುಂಬ ಮುತುವರ್ಜಿಯಿಂದ ಮಾಡಿದ. ಅವನ ಪ್ಲ್ಯಾನ್ ನೋಡಿದವರು ಸೂಪರ್ ಎಂದು ಬಾಯಿ ಮೇಲೆ ಬೆರಳಿಟ್ರು. ವಿಕಾಸ್ ತಾನೇ ಚಂದುನ ರೆಡಿ ಮಾಡಿಸಿ ಸ್ಟೇಜ್ ಮೇಲೆ ಕೂರಿಸಿ ತನ್ನ ಕಣ್ಣ ತುಂಬಿಕೊಂಡ. ಅದೇನೋ ವಿಕಾಸ್ಗೆ ಹುಡುಗಿಗೆ ಏನು ಮಾಡಿದ್ರು ಕಡಿಮೆನೇ ಅನಿಸೋದು. ಬಂದವರೆಲ್ಲ ಇದೇನಪ್ಪ ಸೀಮಂತನ ಈ ರೇಂಜ್ಗೆ ಮಾಡಿದ್ದಾರೆ ಎಂದುಕೊಂಡ್ರು. ತಾನು ಶಾಸ್ತ್ರದಲ್ಲಿ ಭಾಗಿಯಾಗಿ ಅವಳ ಜೊತೆಗೆ ನಿಂತ. ಚಂದು ಅವನ ಈ ಡೆಕೋರೇಷನ್ ಪ್ಲ್ಯಾನ್ ನೋಡಿ ನಿಜಕ್ಕೂ ತುಂಬ ಖುಷಿಪಟ್ಟು ಅಲ್ಲಿ ಕೆಲವು ಫೋಟೋಶೂಟ್ ಕೂಡ ಮಾಡಿಸಿದ್ರು. ಅಂತೂ ನಮ್ಮ ಹುಡುಗನ ಉಚ್ಚಾಟಕ್ಕೆ ಒಂದು ಹೊಸ ಕಳೆ ತುಂಬಿತ್ತು. ಬಂದ ಗೆಸ್ಟ್ ಎಲ್ಲರನ್ನೂ ಉಪಚರಿಸಿ ಕಳಿಸಿ ತನ್ನವಳ ಜೊತೆ ಒಂಟಿಯಾಗಿ ಮಾತಾಡಲು ಕೂರ್ತಾನೆ ವಿಕಾಸ್. ಚಂದು, ಏನು ಸರ್, ಅಂತೂ ನಮ್ಮ ಪತಿರಾಯರು ಹೊಸ ಬಿಸ್ನೆಸ್ನ ಶುರು ಮಾಡಿದ್ರು ಎಂದಳು ಉಪಾರಿಸಿ. ಆ ಮಾತು ಕೇಳಿದ ವಿಕಾಸ್, ಹೋಗೆ ಕುಳ್ಳಿ, ಇರೋದನ್ನು ನೋಡಿಕೊಂಡ್ರೆ ಸಾಕಾಗಿದೆ, ಇನ್ನೂ ಬೇರೆ ಬಿಸ್ನೆಸ್ ಬೇರೆನಾ? ನೋ ಚಾನ್ಸ್. ನಾನು 2-3 ಅಂತ ಹೋದರೆ ನಿನ್ನ ಯಾವಾಗ ನೋಡ್ಕೊಳ್ಳೋದು? ನಾನು ಹೀಗೆ ಮಾಡಿದ್ರೆ ಚಂದ ಎಂದು ಮಾಡಿಸಿದ್ದು ನನ್ನ ಖುಷಿಗಷ್ಟೇ. ಅದನ್ನೇ ನಾನು ಬಿಸ್ನೆಸ್ ಮಾಡ್ಕೋತೀನಿ ಅಂತ ಯಾರು ಹೇಳಿದ್ದು ಎಂದ. ಚಂದು, ಮತ್ತು ನೀವು ನನ್ನ ಹೆಂಡತಿ ಹೂ ಅಂದರೆ ಮಾಡ್ತೀನಿ ಅಂದ್ರಿ ಎಂದಳು. ವಿಕಾಸ್ ನಗುತ್ತಾ ಅವಳನ್ನು ತನ್ನ ಮಡಿಲಿಗೆ ತಗೊಂಡು, ನಾನು ಹೇಳಿದ್ದು ಸುಮ್ಮನೆ, ಬಟ್ ನಾನು ಬೇರೆ ಬಿಸ್ನೆಸ್ ಮಾಡಲ್ಲ ಚಂದು. ನನಗೆ ಇದನ್ನೇ ಚೆನ್ನಾಗಿ ಡೆವಲಪ್ ಮಾಡಿ ನಿನ್ನ ಜೊತೆಗೆ ಹೀಗೆ ಸ್ವಲ್ಪ ಸಮಯ ಕೊಟ್ಟು ಆಯಾಗಿ ಇರಬೇಕು ಎಂದು ಚಂದು ಮೂಗಿಗೆ ತನ್ನ ಮೂಗುನ ಉಜ್ಜಿದ್ರೆ, ಚಂದು, ಎಲ್ಲರೂ ಖುಷಿಯಾದರು ನಿಮ್ಮ ಪ್ಲ್ಯಾನ್ ನೋಡಿ, ಬಟ್ ನೀವು ಇಷ್ಟು ಚೆನ್ನಾಗಿರೋದನ್ನೇ ಬೇಡ ಅಂತಿದ್ದೀರಾ ಎಂದು ನೀವು ನನಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ಇದನ್ನು ಮಾಡ್ತಿಲ್ವಾ ಎಂದು ವಿಕಾಸ್ ಮುಖ ನೋಡಿದ್ರೆ, ವಿಕಾಸ್, ಎಸ್, ನನಗೆ ನಿನ್ನ ಜೊತೆಗೆ ಕೂತು ಮಾತಾಡೋಕ್ಕೆ ಸಮಯ ಸಿಗಲ್ಲ, ಅದಕ್ಕೆ ಬೇರೆ ಏನು ಬೇಡ ಎಂದ. ಚಂದು ಮನದಲ್ಲೇ, ಎಂಥ ಒಳ್ಳೆ ಆಫರ್, ಇವರು ನನಗಾಗಿ ಅಷ್ಟು ಒಳ್ಳೆ ಬೆನಿಫಿಟ್ ಇರೋದನ್ನು ಬಿಡ್ತಿದ್ದಾರೆ ಎಂದು ಅವನನ್ನೇ ನೋಡುವ ಹುಡುಗಿನ ನೋಡಿ ವಿಕಾಸ್ ಕಣ್ಣು ಅವಳ ಊದಿದ್ದ ಕಾಲಿನ ಮೇಲೆ ಹೋಗಿತ್ತು. 1 ನಿಮಿಷ ಮಲಗು, ಸ್ವಲ್ಪ ಬಂದೆ ಎಂದು ಅವಳ ಕಾಲು ನೋಡಿ, ಚಂದು, ಕಾಲು ಇಷ್ಟೊಂದು ಊದಿದೆ ಎಂದು ಬಿಸಿ ನೀರಿಗೆ
ಕಾಟನ್ ಟವಲ್ ಹದ್ದಿ ಅವಳ 2 ಕಾಲಿಗೆ ಸುತ್ತಿ ಈಗ ಸ್ವಲ್ಪ ಹಾಯಾಗಿರುತ್ತೆ ಎಂದ ಅವಳ ಮುಖ ನೋಡಿ. ಚಂದು ಅವನ ಪ್ರೀತಿ ಕಾಳಜಿಗೆ ಏನು ಹೇಳಬೇಕು ಗೊತ್ತಾಗ್ತಿರ್ಲಿಲ್ಲ. ನಿಜಕ್ಕೂ ನಾನು ಪುಣ್ಯ ಮಾಡಿದೆ ಗಣಿ ಇಂಥ ಹುಡುಗ ಸಿಗೋದಕ್ಕೆ ಎಂದುಕೊಂಡು ತನ್ನ ಮನದಲ್ಲೇ ಮಾತಾಡಿಕೊಂಡವಳನ್ನು ನೋಡಿ ವಿಕಾಸ್ ಏನು ಬೈಕೋತಿದ್ಯಾ ಎಂದ ಉಪ್ಪಾರಿಸಿ. ಚಂದು ಇಲ್ಲ, ಹೊಟ್ಟೆ ಕಿಚ್ಚಾಗತ್ತೆ. ನೀವು ಯಾಕೆ ನನ್ನ ಇಷ್ಟೊಂದು ಇಷ್ಟಪಡ್ತೀರಾ ಎಂದಳು. ಅದಕ್ಕೆ ವಿಕಾಸ್ದು ಒಂದೇ ಉತ್ತರ ಗೊತ್ತಿಲ್ಲ ಎಂದ. ಚಂದು ಆಶ್ಚರ್ಯದಲ್ಲಿ ಏನು ಗೊತ್ತಿಲ್ವಾ ಎಂದಳು. ವಿಕಾಸ್ ನಗು ಚೆಲ್ಲಿ ನನಗೆ ಗೊತ್ತಿಲ್ಲ, ಬಟ್ ನಿನಗೆ ಏನು ಬೇಕಾದರೂ ಮಾಡ್ತೀನಿ. ನೀನು ನನ್ನ ಹೆಂಡತಿ, ನನ್ನ ಅರ್ಧ ಜೀವ ಅಂದರೂ ತಪ್ಪಾಗಲ್ಲ. ಪ್ರೀತಿ ಕಾರಣ ನೋಡಿ ಆಗಲ್ಲ, ಹಾಗೆ ಕಾರಣ ಇಟ್ಕೊಂಡು ಪ್ರೀತಿನ ಮಾಡಬಾರ್ದು. ಕಾರಣ ಇಲ್ಲದೆ ನಾವು ಯಾರನ್ನಾದರೂ ಇಷ್ಟಪಡ್ತೀವಿ, ಅವ್ರಿಗೆ ಏನು ಬೇಕಾದರೂ ಮಾಡ್ತೀವಿ ಅಂದರೆ ಅವರು ನಮ್ಮ ಜೀವಕ್ಕಿಂತ ಒಂದು ಕೈ ಹೆಚ್ಚೆ ಅಂತೆ. ಇದನ್ನು ಎಲ್ಲೋ ಓದಿದ್ದ ನೆನಪು ಎಂದ ಕಣ್ಣೊಡೆದು. ಚಂದು ಅಂದರೆ ಪುಸ್ತಕದ ಡೈಲಾಗ್ ಹೇಳಿದ್ರಾ ಎಂದು ಕಣ್ಣು ಸಣ್ಣ ಮಾಡಿದ್ರೆ ಹುಡುಗ ಸೀರಿಯಸ್ ಆಗಿ ನಿಜವಾಗ್ಲೂ ಹೇಳ್ತಿದ್ದೀನಿ, ನೀನು ಯಾಕೆ ನನಗಿಷ್ಟ ಗೊತ್ತಿಲ್ಲ ಚಂದು. ನಿನಗೆ ಸ್ವಲ್ಪ ನೋವಾದರೂ ನನಗೆ ಉಸಿರೇ ಹೋಗದಂತೆ ಆಗುತ್ತೆ. ನೀನು ಇರಬೇಕು ಅಷ್ಟೇ. ಜಗಳ ಮಾಡು, ಏನು ಬೇಕಾದರೂ ಮಾಡು, ಬಟ್ ನೀನು ನನ್ನ ಕಣ್ಮುಂದೆ ಇರಬೇಕು ಅಷ್ಟೇ ಕಣೆಗೊಳ್ಳಿ ಎಂದ ಅವಳು ಮುಂದೆ ಬಾಗಿ ಅವಳ ಮುಂಗುರಳನ್ನು ಸರಿಸಿ. ಅದಕ್ಕೆ ಚಂದು ನಾನು ತಪ್ಪಾಗಿ ತಿಳಿದ ಹುಡುಗ ಇವನೇನಾ? ಅಷ್ಟು ಕ್ರೂಯಲ್ ಆಗಿ ನಡೆದುಕೊಂಡವ ಹುಡುಗ ಈಗ ಇಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ. ನನ್ನ ಅತಿಯಾಗಿ ಪ್ರೀತಿ ಮಾಡಿದವರು ಇಬ್ಬರು, ಇವರು ಮತ್ತೆ ಎಂದು ಒಮ್ಮೆ ನಿಟ್ಟುಸಿರು ಬಿಟ್ಟು ಆರ್ಯನ್ ವಂಶಿ ಎಂದು ಮನದಲ್ಲೇ ಉಸಿರಿದ್ಲು. ಹಾಗಾದರೆ ಚಂದುಗೆ ಆರ್ಯನ್ ತ್ಯಾಗ ಗೊತ್ತಾಗಿದೆಯಾ? ನೋಡೋಣ. ಇದೇ ವಿಕಾಸ್ ತುಂಬ ಕೆಲಸ ಮಾಡಿದ್ರಿಂದ ಚೆನ್ನಾಗಿ ನಿದ್ದೆ ಮಾಡಿದ. ಚಂದು ತನ್ನ ಮೇಲಾಕಿದ್ದ ವಿಕಾಸ್ ಕೈ ತೆಗೆದು ನಿದ್ದೆ ಇಲ್ಲದೆ ಬಾಲ್ಕನಿನಲ್ಲಿದ್ದ ಉಯ್ಯಾಲೆ ಮೇಲೆ ಕೂತು ನಿಧಾನಕ್ಕೆ ಆರ್ಯನ್ ಬಗ್ಗೆ ನೆನೆದ್ಲು. ಆರ್ಯನ್ ಮನೆಗೆ ವಿಕಾಸ್ ಕರ್ಕೊಂಡು ಹೋಗಿದಾಗ ಅಲ್ಲಿ ಚಂದು ಸೀರೆಯ ಕುಚ್ಚು ಸಿಕ್ಕಿ ಆರ್ಯನ್ ಕಬೋರ್ಡ್ ಡ್ರಾ ಓಪನ್ ಆಗಿತ್ತು. ಅವಳು ಹಿಂದೆ ತಿರುಗಿ ನೋಡಿದ್ಲು. ಅದರಲ್ಲಿ ಅವಳ ಫೋಟೋ ಒಂದು ಕಂಡಿತು. ಆತನ ನೋಡಿದ್ಲು. ಅಷ್ಟೊತ್ತಿಗೆ ವಂಶಿ ಅವರು ಅಲ್ಲಿದ್ದ ರಿಂಗ್ನ ಗಿಫ್ಟ್ ಅಂತ ತಗೊಳಮ್ಮ ಎಂದು ಏನೋ ಒಂದು ಹೇಳಿ ಕೊಟ್ಟಿದ್ರು. ಎಲ್ಲ ಸೋಫಾ ಮೇಲೆ ಕೂತಿದ್ರು. ಆದರೆ ಚಂದುಗೆ ಮಾತ್ರ ಆ ಕಬೋರ್ಡ್ನಲ್ಲಿ ಏನೋ ಇದೆ ಎಂದು ಅನಿಸಿ ಕೊನೆಗೆ ಅಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಎಂದು ವಂಶಿ ಅವರ ಬಳಿ ಮನೆಯನ್ನೆಲ್ಲ ಒಮ್ಮೆ ನೋಡಿಕೊಂಡು ಹೋಗುವ ನೆಪ ಹೇಳಿ ಆ ಕಬೋರ್ಡ್ ಬಳಿ ಹೋಗಿ ಆರ್ಯನ್ ಫೋಟೋಸ್ ನೋಡುತ್ತಾ ಯಾರಿಗೂ ಗೊತ್ತಿಲ್ಲದಂತೆ ಆ ಡ್ರಾ ತೆಗೆದು ಆ ಫೋಟೋಸ್ ತಗೊಳ್ಳೋಕ್ಕೆ ಕೈ ಹಾಕಿದ್ರೆ ಅದರ ಬದಲು ಡೈರಿ ಸಿಕ್ಕಿತು. ಅದು ಡೈರಿ ಒಳಗಿದ್ದ ಫೋಟೋ. ಅವು ಹೊರಗೆ ಬಂದಿದ್ದು. ಚಂದು ನಿಧಾನಕ್ಕೆ ತನ್ನ ಸೆರಗಿನ ಮರೆಯಲ್ಲಿ ಆ ಡೈರಿ ತಗೊಂಡು ವಾಶ್ರೂಮ್ಗೆ ಹೋಗಬೇಕು ಎಂದು ಹೋಗ್ತಾಳೆ. ಅಲ್ಲಿ ಆರ್ಯನ್ ಡೈರಿ ತೆಗೆದು ನೋಡಿದ್ರೆ ಅಲ್ಲಿ ಇವಳದೇ ಫೋಟೋ ಇದ್ದಿದ್ದು. ಅದು ಕೂಡ ಇತ್ತೀಚಿನ ಫೋಟೋ ನೋಡಿ ಉಪ್ಪು ಕಂಟಕಿದ್ಲು. ಸುಮ್ಮನೆ ಪೇಜನ್ನು ತಿರುಗಿಸುವಾಗ ಆರ್ಯನ್ ತನ್ನ ಆರ್ಗನ್ನು ಡೊನೇಟ್ ಮಾಡಿದ್ದರ ರಿಪೋರ್ಟ್, ಅದರ ಜೊತೆಗೆ ಯಾರಿಗೆ ಅನ್ನೋದನ್ನು ನೋಡಿ ಹುಡುಗಿ ಶಾಕ್ ಆಗಿದ್ಲು. ತಕ್ಷಣ ಚಂದು ಪ್ರತಿಯೊಂದು ಪೇಜ್ನು ತನ್ನ ಫೋನ್ನಲ್ಲಿ ಫೋಟೋ ತೆಗೆದುಕೊಂಡು ಹೊರಗೆ ಬಂದು ಏನು ಗೊತ್ತೇ ಇಲ್ಲ ಎನ್ನುವಂತೆ ಅಲ್ಲೇ ಇಟ್ಟು ಬಂದು ವಿಕಾಸ್ ಪಕ್ಕ ಕೂತ್ಲು. ವಂಶಿಯವರ ಬಳಿ ವಿಕಾಸ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದ. ವಂಶಿಯವರ ವೈಫು ಮೇಲೂ ಇದೆ ನೋಡೋಗಮ್ಮ ಎಂದಾಗ ಪರವಾಗಿಲ್ಲ ಎಂದಳು. ಮನದಲ್ಲೇ ನನಗೇನು ಬೇಕಿತ್ತೋ ಅದು ಸಿಕ್ಕಿತು ಎಂದುಕೊಂಡವಳು ಮೊದಲು ಮಾಡಿದ ಕೆಲಸ ಅಂದರೆ ತನ್ನ ಫೋನ್ ಪಾಸ್ವರ್ಡ್ನ ಚೇಂಜ್ ಮಾಡಿತು ವಿಕಾಸ್ಗೆ ಗೊತ್ತಾದರೆ ಅಂತ. ಅದಾದಮೇಲೆ ಮನೆಗೆ ಬಂದ ಮೇಲೆ ಮೊದಲೇ ಮಲಗಿದ್ದವಳ ಥರ ಮಲಗಿ ಅರ್ಧರಾತ್ರಿನಲ್ಲಿ ಎದ್ದು ಎಲ್ಲ ಪೇಜ್ ಫೋಟೋಸ್ನ ಓದೋಕ್ಕೆ ಕೂರ್ತಾಳೆ. ಅವನು ಇವಳನ್ನು ನೋಡ್ದಾಗಿಂದನೂ ಇವಳು ವಿನ್ನರ್ ಆದ ಮೇಲೆ ಹೋಗ್ತಿದ್ದೀನಿ ಅನ್ನೋದನ್ನು ಬರೆದಿದ್ದ. ಬರೀ ಇವಳ ಬಗ್ಗೆ ಇರುವ ಪ್ರೀತಿನ ವ್ಯಕ್ತಪಡಿಸಿದ್ದ. ಬಟ್ ಎಲ್ಲೂ ಇವಳ ಮೇಲಿನ ಆಸೆ ಕೆಟ್ಟದ್ದು ಇವಳಿಗೆ ಕಂಡಿರಲಿಲ್ಲ. ಕೊನೆಯದಾಗಿ ನನ್ನ ಪ್ರೀತಿ ಹುಡುಗಿನ ಉಳಿಸ್ಕೋಬೇಕು, ಅದಕ್ಕೆ ನನ್ನ ಪ್ರಾಣ ಕೊಡೋಕ್ಕೂ ಸಿದ್ಧ ಎಂದಿತ್ತು. ಅದನ್ನು ಓದಿದ ಚಂದು ಆರ್ಯನ್ ಸರ್
ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ರಾ ಎಂದು ಯೋಚಿಸಿ ಸುಮ್ಮನಿದ್ಲು. ಬಟ್ ನೆಕ್ಸ್ಟ್ ಡೇ ಚಾರಿಟಿ ಇನಾಗ್ರೇಷನ್ನಲ್ಲಿ ಹುಡುಗಿ ಬೇಕಂದೇ ವಂಶಿಯವರ ಮುಂದೆ ಆರ್ಯನ್ ಸರ್ ಇರಬೇಕಿತ್ತು, ತುಂಬ ಒಳ್ಳೆಯವರು ಎಂದು ಸುಮ್ಮನೆ ಹೋಗುವ ಹುಡುಗಿ ಅವರ ಹಿಂದಿನ ವಾಲ್ ಪಕ್ಕ ನಿಂತಿದ್ಲು. ತುಂಬ ಎಮೋಷ್ನಲ್ ಆಗಿ ವಂಶಿಯವರು ತಮ್ಮ ಮಗನ ಮುಖ ನೋಡಿ, ನೋಡಿದ್ಯೇನೋ ಆರ್ಯನ್, ನಿನ್ನ ಹುಡುಗಿ ಏನು ಹೇಳ್ತಿದ್ದಾಳೆ ಅಂತ, ನೀನು ಇರಬೇಕಿತ್ತು ಅಂತ ಎಂದು ತಮ್ಮ ಕಣ್ಣೀರನ್ನು ಒರೆಸಿ, ನೀನು ಮಾಡಿದ ತ್ಯಾಗಕ್ಕೆ ಆ ಹುಡುಗಿ ನಿಜಕ್ಕೂ ಒಮ್ಮೆ ಆದರೂ ನಿನ್ನ ಬಗ್ಗೆ ಫೀಲ್ ಆಗಿದ್ದಾಳೆ, ನಿನ್ನ ಪ್ರೀತಿ ಸಾರ್ಥಕ ಆಯಿತು ಎಂದರು. ಚಂದನ ಕಣ್ತುಂಬೆ ನಿಂತಿದ್ಲು. ವಂಶಿ ವೈಫ್, ಅಳಬೇಡ್ರಿ, ಅವನು ನಮ್ಮನ್ನು ಬಿಟ್ಟೋಗಿಲ್ಲ ನೋಡಿ, ಚಂದು ದೇಹದಲ್ಲಿ ಉಸಿರಾಡ್ತಿದ್ದಾನೆ, ಹೀಗಾದರೂ ಅವನ ಪ್ರೀತಿ ಜೊತೆ ನೆಮ್ಮದಿಯಾಗಿದ್ದಾನೆ. ಈಗ ಯಾರಿಗೂ ಕಾಣ್ತಿದ್ರು ಅವನು ಆ ಹುಡುಗಿನ ಉಳಿಸ್ಕೊಂಡ. ಅವತ್ತು ಸ್ವಲ್ಪ ಅವನು ಧೈರ್ಯ ಮಾಡಿದರೆ ಉಳಿತಿದ್ದ, ಬಟ್ ಅವನೇ ಅವಳಿಗಾಗಿ ಪ್ರಾಣ ಬಿಟ್ಟ, ಬಿಡುವಾಗಲೂ ತನ್ನ ಒಳ ನೋಡಿಕೊಂಡೇ ಬಿಟ್ಟ ಎಂದು ಬಿಕ್ಕುತ್ತಿದ್ರು. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.